ಪ್ರಿಯ ವೀಕ್ಷಕರೇ, ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಹೊನವಳ್ಳಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಒಂದು ವಿಶೇಷವಾದ ಸುಕ್ಷೇತ್ರ ಇದೆ. ಇದನ್ನ ವಾಡೆಗುಡಿ ಸಿದ್ದರಾಮೇಶ್ವರ ಸ್ವಾಮಿ ಅಂತ ಕೂಡ ಕರೀತಾರೆ. ದೇವಸ್ಥಾನವನ್ನು ತುಂಬಾ ಸಿಂಪಲ್ ಆಗಿ ನಿರ್ಮಾಣ ಮಾಡಿದ್ದಾರೆ. ಸಿದ್ದರಾಮೇಶ್ವರರ ಪ್ರತೀಕವಾಗಿರುವಂಥ ಕಬ್ಬಿಣದ ವಾಡೆಯೇ ಇಲ್ಲಿ ಸಿದ್ದರಾಮೇಶ್ವರ ಅಂತ ಪೂಜೆ ಮಾಡಿಕೊಂಡು ಅವತ್ತಿನ ಕಾಲದಿಂದ ಬಂದಿದ್ದಾರೆ. ಈಗ ನೀವು ನೋಡ್ತಿರುವಂಥದ್ದು ವಾಡೆಗುಡಿ ಸಿದ್ದರಾಮೇಶ್ವರ. ಸಿದ್ದರಾಮರ ಪ್ರತೀಕವಾಗಿರುವ ಈ ವಾಡೆಗೆ ಸಂಪೂರ್ಣವಾಗಿ ಇದರ ಮೇಲೆ ಚದ್ರಾಕ್ಷ ಮಾಡಿಸಿರ್ತಾರೆ. ಹೇಗೆ ಅಂದರೆ ನಮ್ಮ ಲಿಂಗಕ್ಕೆ ಯಾವ ರೀತಿ ಚದ್ರಾಕ್ಷ ಇರುತ್ತೋ ಅದೇ ರೀತಿ ಇದಕ್ಕೂ ಕೂಡ ಚದ್ರಾಕ್ಷ ಮಾಡಿಸ್ತಾರೆ. ನಿಮ್ಮ ಹೆಸರು? ಸುಲೋಚನಾ ಅಂತ. ಹಿಂದೆ ಸಿದ್ದರಾಮಯ್ಯಣ್ಣ ಅಂತ ಇದ್ರಂತೆ. ಅವರು ಭಿಕ್ಷಕ್ಕೆ ಹೋಗ್ಬೇಕು ಮಾಡ್ಕೊಂಡಿದ್ರಂತೆ ಈ ಊರಲ್ಲಿ. ಎಲ್ಲರೂ ಮಕ್ಕಳನ್ನೆಲ್ಲ ಇದು ಮಾಡ್ಕೊಂಡಿದ್ರು. ಎಲ್ಲರೂ ತುಂಬ ವಿಶ್ವಾಸದಿಂದ ಇದ್ರಂತೆ. ಆವಾಗ ಭಿಕ್ಷೆ ಬೇಡಬೇಕಾದ್ರೆ ಒಬ್ಬ ಇದು ಕಮ್ಮಾರ ಭಿಕ್ಷಕ್ಕೆ ಹೋದಾಗ ಕಬ್ಬಣ ಕಾಸ್ತಾ ಇದ್ನಲ್ಲ, ಕೇಳಿದ್ರೆ ಭಿಕ್ಷೆ ಕೊಡಿದ್ರು. ನಾನೇನು ಕೊಡ ನಿನಗೆ ಭಿಕ್ಷೆ ಏನೂ ಇಲ್ಲ ಹೋಗೋದಂತೆ. ಏನಾದರೂ ಕೊಡಪ್ಪ ಅಂತ ಕೇಳಿದಾಗ ಕಬ್ಬಣ ಕಾದಿದ್ದನ್ನು ಜೋಳಿಗೆಗೆ ಹಾಕಿದ್ನಂತೆ. ಆ ಜೋಳಿಗೆಗೆ ಹಾಕಿದಾಗ ಅದು ಕಬ್ಬಣ ಬಟ್ಟೆ ಸೀದೋಗ್ಲೇ ಇಲ್ವಂತೆ. ಆವಾಗ ಸುಮ್ಮನೆ ಹೋದ್ರಂತೆ ತಗೊಂಡು. ಆಮೇಲೆ ಅವ್ರಿಗೆ ವಾಂತಿ ಭೇದಿ ಶುರುವಾಯ್ತಂತೆ. ಮನೆಯವ್ರಿಗೆಲ್ಲ ವಾಂತಿ ಭೇದಿ ಶುರುವಾದಾಗ ಅವರು ಶಾಸ್ತ್ರ ಕೇಳಿದ್ದಕ್ಕೆ, ನೀವು ಯಾರಿಗೋ ಹಿಂಗೆ ಮಾಡಿದ್ದೀರಾ, ಏನೋ ತಪ್ಪು ಮಾಡಿದ್ದೀರಾ, ಯಾರಿಗೋ ಭಿಕ್ಷೆ ಹಾಕಿಲ್ಲ ಅಂದಾಗ ಅವರು ನುಡಿಕೊಂಡು ಎಲ್ಲೋ ಹೋದ್ರಂತೆ. ನಾನೇನು ಮಾಡೋಣಪ್ಪ, ಏನೂ ಆಗಲ್ಲ ಹೋಗ್ರಿ ಅಂತ ಹೇಳಿದ್ರಂತ ಅವ್ರು ಸಿದ್ದರಾಮಯ್ಯನವರು. ಹೇಳಿದ್ರು ಇಲ್ಲ ನೀವು ಏನು ಹೇಳ್ರಿ ಬರಬೇಕು ಅಂದಾಗ, ಇಲ್ಲ ಒಳ್ಳೆಣ್ಣೆ ಬಿಸಿನೀರು ಕುಡಿಸು ಹುಷಾರಾಗುತ್ತೆ ಅಂತ ಹೇಳಿದ್ರಂತೆ. ಆವಾಗ ಅವ್ರು ಬಂದಾಗ ಹುಷಾರಾಯ್ತಂತೆ. ಎಳ್ಳೆಣ್ಣೆ ಬಿಸಿನೀರು ಕುಡಿಸ್ದಾಗ ತಿರ್ಗಾ ಹುಡಿಕೊಂಡು ಹೋದ್ರಂತೆ, ನಮ್ಗೆ ಒಳ್ಳೇದಾಯ್ತು ಬನ್ನಿ ಅಂತ. ಇಲ್ಲ ನಾನು ಬರಲ್ಲ, ಇಲ್ಲ ನಿಮ್ಗೆ ಏನಾದರೂ ಕೊಡಬೇಕು ಅಂದಾಗ ನನಗೊಂದು ನಿಲ್ವಂಗಿ ಮಾಡಿಕೊಡಪ್ಪ ಅಂತ ಹೇಳಿದ್ರಂತೆ. ಆ ಕಬ್ಬಣದಲ್ಲಿ ಈ ವಾಡೆ ಥರದ್ದು ಅಂಗಿ ಮಾಡಿಕೊಟ್ರಂತೆ. ಅವ್ರು ಇದನ್ನ ಹಾಕೊಂಡು ಓಡಾಡ್ತಿದ್ರಂತೆ. ಇವರು ಒಳ್ಳೆಯರು ಅಂತ ಅಂದ್ಬಿಟ್ಟು ಎಲ್ರಿಗೂ ಏನೋ ಇದು ಆಯ್ತಲ್ಲ ಅಂತಂದ್ಬಿಟ್ಟು ಇದು ಮಾಡಿರಂತೆ. ಲಾಸ್ಟಿಗೆ ಯಾವುದೋ ಊರಿಗೆ ಹೋಗ್ಬೇಕು ಅಂತ ಇದನ್ನು ವಯಸ್ಸಾದಾಗ ಇಲ್ಲಿ ಬಿಟ್ಟು ಹೋಗಿದ್ರಂತೆ. ಒಂದು ಹೂವು ಹಾಕ್ಕೊಂಡು ಇರ್ರಿ ಅಂತ. ಅವರು ನಂಬ್ಕೊಂಡು ಅದಕ್ಕೆ ಹೂವು ಹಾಕ್ಕೊಂಡಿದ್ರು. ಅವ್ರು ಎಲ್ಲೋಗಿ ಐಕ್ಯವಾದ್ರೂ ಗೊತ್ತಿಲ್ಲ. ಇಷ್ಟೇ ನಮಗೆ ಗೊತ್ತಿರೋದು. ಮಹಾಶಿವರಾತ್ರಿ ದಿವಸ ವರ್ಷಕ್ಕೊಂದ್ಸಾರಿ ಈಚೆ ಬರುತ್ತೆ ದೇವರು. ಬೀದಿಗೆಲ್ಲೂ ಹೋಗಲ್ಲ. ಅಲ್ಲಿ ಒಳಗಳಿಂದ ಒಬ್ಬರು ಒಳಗಡೆ ಹೋಗಿ ಒತ್ಕೊಂಬರ್ತಾರೆ, ನಮ್ಮ ಮನೆ ಹುಡುಗರೆಯ. ಆಮೇಲೆ ಊರವರೆಲ್ಲ ಬರ್ತಾರೆ. ಹಳ್ಳಿ ಜನ 12 ಹಳ್ಳಿಯಿಂದ ಕುರುಬರು ಬರ್ತಾರೆ. ನಮ್ಮ ಲಿಂಗಾಯತರು ಮಾತ್ರ ಮುಟ್ತಾರೆ ದೇವ್ರನ್ನ. ಅಲ್ಲಿ ಈಚೆಗೆ ತರ್ತೀವಿ. ದೇವಸ್ಥಾನ ಮುಂದೆ ಇಟ್ಬಿಟ್ಟು 4 ಗುಡಾಣ, 4 ಗಡಿಗೆ, 4 ಕುಂಭ ಎಲ್ಲ ಕೊಡ್ತಾರೆ. ಅದರಲ್ಲಿ ಬಿಸಿನೀರು ಕಾಯಿಸಿ ಅದನ್ನು ಸ್ನಾನ ಮಾಡಿಸ್ತೀವಿ, ಅಭಿಷೇಕ ಮಾಡ್ತೀವಿ. ಏನು ಅಂದರೆ ಹಾಲು, ಮೊಸರು, ಬೆಣ್ಣೆ ಎಲ್ಲ ಹಚ್ಚಿ, ಅರಿಶಿನ, ಸೀಗೆ ಪುಡಿ ಎಲ್ಲ ಹಾಕಿ ಐನರ್ ಕರೆಸಿ ಅದಕ್ಕೆ ಅಭಿಷೇಕ ಮಾಡಿಸ್ತೀವಿ. ಬೆಳಗಿನ ಜಾವ 5 ಗಂಟೆಗೆ ಬರುತ್ತೆ ಆಚೆಗೆ. 6 ಗಂಟೆ ಒಳಗೆ ಒಳಗೋಗುತ್ತೆ. ಆಮೇಲೆ ಭಕ್ತಾದಿಗಳೆಲ್ಲ ಊಟ ಹಾಕ್ತೀವಿ. ಇಲ್ಲಿ ಅನ್ನಸಂತರ್ಪಣೆ ಇರುತ್ತೆ. ಶಿವರಾತ್ರಿ ದಿವಸ ಬಂದರೆ ರಾತ್ರಿ ಎಲ್ಲ ಇದು ಮಾಡ್ತೀವಿ, ಜಾಗರಣೆ, ಭಜನೆ ಇರುತ್ತೆ, ಎಲ್ಲ ಮಾಡ್ತೀವಿ. ಶಿವರಾತ್ರಿ ವರ್ಷಕ್ಕೆ ಒಂದೇ ಸಾರಿ, ಈಚೆಗೆ ಎಲ್ಲೂ ಬರೋದೇ ಇಲ್ಲ. ಅವತ್ತೇ 3 ಗಂಟೆ 4 ಗಂಟೆಲಿ ಬರುತ್ತೆ. ಒಳ್ಳೆ ಈಚೆಗೆ ಬರುತ್ತೆ. ಆಮೇಲೆ ಅದು ತೋರಿಸಿದ್ರಲ್ಲ, ಅದ್ರ ಒಳಗಡೆ ಹೆಂಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಒಂಚೂರು ತಿಳಿಸ್ಕೊಡ್ರಿ. ಈ ಒಳಗಡೆ ತಲೆನ ಹಿಂಗೆ 2 ಕೈ ಇಟ್ಕೊಂಡು ಬಗ್ಕೊಂಡು ಹಿಂಗೆ ಹೋಗ್ತಾರೆ. ತಲೆ ಹಿಂಗೆ ಹಾಕಿ ಗಂಡಸರು ಇವೆರಡು ಕೈ ಹಿಂಗೆ ಹಾಕ್ಕೊಂಡು ಹಚ್ಕೊಂತಾರೆ. ಇವೆರಡು ಕೈ ಹಿಂಗೆ ಬರುತ್ತೆ. ಅದೆಲ್ಲೋ ಐತೆ ಫೋಟೋ, ಅವೆಲ್ಲ ಇಲ್ಲ. ಒತ್ಕೊಂತಾರೆ. ಕೆಳಗಡೆ ನಮ್ಮ ಕ್ಯಾಸ್ಟ್ನವರೆಲ್ಲ ಇವರೆಲ್ಲ ಹಿಡ್ಕೊಂತಾರೆ. ಅದು ಬರಲ್ಲ, ಬೀದಿ ಕಡೆಗೆ ಹೋಗಂಗಿಲ್ಲ. ಒಂದು ಹೆಜ್ಜೆ ಶಕ್ತಿ, ಭಾರಿ ಶಕ್ತಿ ಇರುತ್ತೆ. ಹೆಜ್ಜೆಗೂ ಈಡ್ಗಾಯಿ ಹೊಡೆದು ಈಗ ಸದ್ಯಕ್ಕೆ ಚದ್ರಾಕ್ಷ ಹಾಕ್ಬೇಕಾಗಿದೆ. ಚದ್ರಾಕ್ಷ ಹಾಕಿ ಶಿವರಾತ್ರಿಗೆ ಓಪನ್ ಮಾಡ್ತೀವಿ. ಶಿವರಾತ್ರಿ ದಿವಸ ಅಷ್ಟು ಬೇಗ ಅರ್ಜೆಂಟು ಅಂತ ಕೊಟ್ಟಿದ್ದೀವಿ ಬೇರೆಯವ್ರಿಗೆ. ಇದರ ಸುತ್ತ ಒಂದು ಲೆವೆಲಲ್ಲಿ ಚದ್ರಾಕ್ಷ ಬರುತ್ತೆ. ಫುಲ್ ಇಲ್ಲೆಲ್ಲ ಒಂಚೂರು ಬಿಡಲ್ಲ. ನಿಮ್ದು ಬಟ್ಟೆ ತರ ಪೂರ್ತಿ ಬರುತ್ತೆ. ಕಣ್ಣು ಬೆಳ್ಳಿ ಒಡವೆ ಇದೆ ಎಲ್ಲ. ಹೌದಾ? ಬೆಳ್ಳಿ ಒಡವೆ ಎಲ್ಲ ಹಾಕಿ ತೆಗ್ದಿದ್ದಾರೆ ನೋಡ್ರಿ ಇದು ಫೋಟೋನ. ನೀವು ನೋಡ್ತಿರುವಂಥ ದೃಶ್ಯ ಶಿವರಾತ್ರಿ ಸಮಯದಲ್ಲಿ ಸ್ವಾಮಿಯವರಿಗೆ ಹೊಸ ಕೊಂಬದಲ್ಲಿ ಬಿಸಿ ನೀರು ಕಾಯಿಸಿ ಒಂದು ಎಣ್ಣೆ ಸ್ನಾನ ಮಾಡಿಸಿರುವಂಥ ದೃಶ್ಯ ನೀವು ಗಮನಿಸ್ತಾ ಇದ್ದೀವಿ. ಸ್ವಾಮಿಯವರ ಪುಣ್ಯ ಸ್ನಾನದ ನಂತರ ಶ್ರೀ ಸ್ವಾಮಿಯವರಿಗೆ ವಿಶೇಷವಾದ ಪಂಚಾಮೃತ ಅಭಿಷೇಕ. ನಂತರ ನಾವು ಹಿಂದಿನ ವಿಡಿಯೋದಲ್ಲಿ ತೋರಿಸಿದಂತೆ ಒಬ್ಬರು ಮನುಷ್ಯರು ಆ ವಾಡೆ ಒಳಗಡೆ ಹೋಗಿ 2 ಕೈಯಿಂದ ಈ ಒಂದು ಕಬ್ಬಿಣದ ವಾಡೆನ ಹಚ್ಕೊಂಡು ಆಚೆ ತೊಗೊಂಬರ್ತಾರೆ ದೇವ್ರನ್ನ. ಇಲ್ಲಿ ಯಾವುದೇ ರೀತಿ ಮೆರವಣಿಗೆ ಮಾಡಲ್ಲ. ದೇವಸ್ಥಾನದ ಆವರಣದಲ್ಲೇ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ಸ್ವಾಮಿಯವರನ್ನು ಮೂಲ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ.
ನಾನೀಗ ಸುಮಾರು ಸಿದ್ದರಾಮೇಶ್ವರ ಸುಕ್ಷೇತ್ರವನ್ನು ಸುತ್ತಿದ್ದೇನೆ. ಆದರೂ ಇದೊಂಥರ ತುಂಬ ವಿಶೇಷವಾಗಿರೋಂಥ ಸುಕ್ಷೇತ್ರ. ಇದು ನಮ್ಮ ತುಮಕೂರು ಜಿಲ್ಲೆ ಇರೋದು ನಮ್ಮ ಪುಣ್ಯ. ಖಂಡಿತ ಯಾವಾಗಾದರೂ ನೀವು ಫ್ರೀ ಆದಾಗ ದಯಮಾಡಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಪ್ರಿಯ ವೀಕ್ಷಕರೇ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕ್, ಶೇರ್ ಮತ್ತು ಕಾಮೆಂಟ್ನ ಮುಖಾಂತರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಹೇಳ್ತಾ, ವರಗುರು ಸಿದ್ದರಾಮ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲೆಂದು ಆಶಿಸುತ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿ. ಶುಭ ದಿನ.